ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಬಂದಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಇವತ್ತು ಸಸ್ಯ ಸಂತೆ 2026 ಕೋಲಾರಕ್ಕೆ ಬಂದಿರ್ತೀರಿ. ಸೊ ಇಲ್ಲಿ ಬಂದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ವಿಧವಾದ ಗೊಬ್ಬರಗಳೆಲ್ಲ ಇರ್ತದೆ. ಈ ಗೊಬ್ಬರಗಳನ್ನೆಲ್ಲ ಬಂದು ಯಾವ ಹಂತದಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ ಸುಮಾರು ಜನಕ್ಕೆ ಇನ್ನ ಗೊತ್ತಿಲ್ಲ ಸ್ನೇಹಿತರೆ. ಏನಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಪ್ರೋಗ್ರೆಸಿವ್ ಫಾರ್ಮರ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ, ಈ ಗೊಬ್ಬರನ ಈ ಟೈಮ್ ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನ ಕೆಲವೊಬ್ಬರಿಗೆ ಆ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕೆ ಈ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಈಗ ನಾವು ಬಂದಿರುವಂತದ್ದು ಸೃಷ್ಟಿ ಅನ್ನೋ ಒಂದು ಕಂಪ್ನಿಗೆ. ಸೊ ನೋಡೋಣ ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳು. ಸರ್ ನಮಸ್ತೆ, ನಿಮ್ಮ ಹೆಸರು ಮತ್ತೆ ನಿಮ್ಮ ಕಂಪ್ನಿ ಒಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮಸ್ತೆ, ನನ್ನ ಹೆಸರು ಹರೀಶ್ ಗೌಡ ಅಂತ. ನಾನು ಕೋಲಾರ ಏರಿಯಾದಲ್ಲಿ ಸೃಷ್ಟಿ ಕಂಪ್ನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್. ನಮ್ಮ ಕಂಪ್ನಿಯಲ್ಲಿ 80ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ಸ್ ಒಂದೊಂದು ಸ್ಟೇಜ್ ಅಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಇದೆ. ಮೊದಲಿಗೆ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ನೀವು ಸೋಯಿಂಗ್ ಆದ್ಮೇಲೆ ಯಾವುದೇ ಬೆಳೆ ಆಗಿರ್ಬೋದು, ಆ ಸ್ಟೇಜ್ ಅಲ್ಲಿ ಆಕ್ಷನ್ ಅಂತ ಹೇಳ್ಬಿಟ್ಟು ಇದನ್ನ ಡ್ರೆಂಚ್ ಮಾಡೋದ್ರಿಂದ ಇದು ಪೊಟ್ಯಾಷಿಯಂ ಯೂನಿಟ್, ವೈಟ್ ರೂಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಬೆಳೆಯಲ್ಲಿ. ಮತ್ತೆ ಗಿಡ ಗ್ರೋತ್ಗೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ವೈಟ್ ರೂಟ್ಸ್ ಯಾವಾಗ ಚೆನ್ನಾಗಿ ಬರುತ್ತೋ ಅವಾಗ ಗಿಡ ಗ್ರೋತ್ ಅನ್ನೋದು ಆಟೋಮೆಟಿಕ್ ಆಗಿ ಚೆನ್ನಾಗಿ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬಂದು ನೀವು ಫರ್ಟಿಲೈಸರ್ ಬಂದ್ರೆ 19-11-11 ಇದು ಸಹ ವೆಜಿಟೇಟಿವ್ ಗ್ರೋತ್ ಆಗುತ್ತೆ. ಮತ್ತೆ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ. ಇದೊಂದು ಪ್ರಾಡಕ್ಟ್ ಆಯ್ತು. ಆಮೇಲೆ ನಮ್ಮಲ್ಲಿ ಈಗ ಹೊಸದಾಗಿ ಪೀಟ್ ಫ್ಲೋ ಗ್ರೇಡ್ಸ್ ಅಂತ ಹೇಳ್ಬಿಟ್ಟು ಹೊಸ ಗ್ರೇಡ್ಸ್ 10 ಗ್ರೇಡ್ ನ ತಂದಿದೀವಿ. ಹೊಸ ಗ್ರೇಡ್ಸ್ ಇದ್ರಲ್ಲಿ 14, 13, 914 ಮತ್ತೆ 12/5/27 ಮತ್ತೆ 11/44/11, 14/8, 12/0/42 ಈ ರೀತಿ ಒಂದು 10 ಗ್ರೇಡ್ಸ್ ನ ಹೊಸ ಗ್ರೇಡ್ಸ್ ನ ತಂದಿದ್ವಿ ನಮ್ಮ ಕಂಪ್ನಿಲಿ. ಇದರಲ್ಲಿ ಒಂದು ಹೊಸ ಟೆಕ್ನಾಲಜಿನ ಆಡ್ ಮಾಡಿದ್ವಿ. ಆ ಟೆಕ್ನಾಲಜಿ ಏನಪ್ಪಾ ಅಂತಂದ್ರೆ PPT ಟೆಕ್ನಾಲಜಿ ಅಂತ. ಈ PPT ಟೆಕ್ನಾಲಜಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭೂಮಿಯಲ್ಲಿ ಎಲ್ಲಾ ರೀತಿಯಂತ ಒಂದು ಪೋಷಕಾಂಶಗಳು ಇರುತ್ತೆ. ಆ ಒಂದು ಪೋಷಕಾಂಶಗಳನ್ನ ತಗೊಳ್ಳಂತ ಶಕ್ತಿ ನಮ್ಮ ಗಿಡದ ಒಂದು ಬೇರ್ಗೆ ಇರೋದಿಲ್ಲ. ಸೊ ನಮ್ಮ ಪ್ರಾಡಕ್ಟ್ಸ್ ಈ ಪೀಟ್ ಫ್ಲೋ ಗ್ರೇಡ್ ಪ್ರಾಡಕ್ಟ್ಸ್ ಏನಿದೆ, ಈ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಈ ಒಂದು ಇದ್ರಲ್ಲಿ ಒಂದು ಹೊಸ ಟೆಕ್ನಾಲಜಿ ಅಂತ ಏನಿದೆ ಅದನ್ನ ಯೂಸ್ ಮಾಡಿರೋದ್ರಿಂದ ನಿಮ್ಮ ಬೆಳೆಗೆ ಏನೆಲ್ಲಾ ನ್ಯೂಟ್ರಿಯೆಂಟ್ಸ್ ಬೇಕೋ ಅಲ್ಲಿ ಭೂಮಿಯಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್, ಮ್ಯಾಗ್ನೀಷಿಯಂ ಇರ್ಬೋದು, ಜಿಂಕ್, ಬೋರಾನ್, ಐರನ್, ಕ್ಯಾಲ್ಸಿಯಂ, ಗಿಡಕ್ಕೆ ಏನ್ ಬೇಕೋ ಅದನ್ನ ತಗೊಳ್ಳಂತ ಶಕ್ತಿನ ಬೇರೆಗೆ ಸಿಗ್ನಲಿಂಗ್ ಕೊಡುತ್ತೆ. ಆ ಸಿಗ್ನಲಿಂಗ್ ಕೊಟ್ಟಾಗ ಗಿಡ ನಿಮ್ಗೂ ಭೂಮಿಯಲ್ಲಿ ಏನಿದೆ ಅದು ತಗೊಳ್ಳಂತ ಒಂದು ಆಕ್ಟಿವಿಟಿನ ಈ ಒಂದು ಗ್ರೇಡ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿ PPT ಟೆಕ್ನಾಲಜಿಯಿಂದ ಬಂದು ಗಿಡಕ್ಕೆ ಗೊಬ್ಬರಗಳನ್ನ ಮತ್ತೆ ಕಂಟೆಂಟ್ಸ್ ನ ಹೀರ್ಕೊಳ್ಳುವಂತ ಕೆಪಾಸಿಟಿನ ಅದು ಚೆನ್ನಾಗಿ ಕೊಡುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಜನರಿಕ್ ಗ್ರೇಡ್ಗೂ ಇದಕ್ಕೆ ಏನಪ್ಪಾ ಡಿಫರೆನ್ಸ್ ಅಂದ್ರೆ ಇವಾಗ 12-6-1, 13-0-44, 13-40-30 ಜನರಿಕ್ ಗ್ರೇಡ್ಸ್ ಆಯ್ತು. ಇದು ಸ್ಪೆಷಾಲಿಟಿ ಆಗಿರೋದ್ರಿಂದ ಅವಕ್ಕೂ ಇದಕ್ಕೂ ನೀವೊಂದು 30%, 30-40% ಈಲ್ಡ್ ಇನ್ಕ್ರೀಸ್ ಆಗಿರುತ್ತೆ. ಮತ್ತೆ ಗಿಡ ಡೆವಲಪ್ಮೆಂಟ್ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಮತ್ತೆ ಗಿಡ ಒಂದು ಬ್ರಾಂಚಸ್ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನೀವು ನೋಡಿ ಪ್ರತಿಯೊಂದು ಬೆಳೆಯಲ್ಲೂ ನಮ್ಮ ಪ್ರಾಡಕ್ಟ್ಸ್ ನ ಈ ಪೀಟ್ ಫ್ಲೋ ಗ್ರೇಡ್ ಪ್ರಾಡಕ್ಟ್ಸ್ ಏನಿದೆ ಇವೆಲ್ಲವನ್ನು ಯೂಸ್ ಮಾಡಬಹುದು. ಮತ್ತೆ ಇದು ಪರ್ಟಿಪಾಸ್ ಅಂತ ಹೇಳ್ಬಿಟ್ಟು ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿರುತ್ತೆ. ಪರ್ಟಿಪಾಸ್ ಅಂತ ಹೇಳ್ಬಿಟ್ಟು 1034 ಅಂತ. ಇದನ್ನ ಯೂಸ್ ಮಾಡೋದ್ರಿಂದ ಇದು ಒಂದು ಯಾವ ರೀತಿ ವರ್ಕ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಒಂದು ಸೈಕಲ್ ಚೈನ್ ಇರುತ್ತಲ್ಲ, ಅದು 1/1 ಯಾವ ತರ ಇದಾವತ್ತೋ ಹಂಗೆ ಇದನ್ನ ಒಂದ್ಸ ನೀವು ಬೆಳೆಗೆ ಸ್ಪ್ರೇ ಮಾಡಿದ್ರೆ ಅಂದ್ರೆ ಒಂದು 30 days ವರ್ಗು ಇದರ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಇದರಿಂದ ಏನಪ್ಪ ಯೂಸಸ್ ಅಂದ್ರೆ ಫ್ಲವರ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ, ಮತ್ತೆ ಫ್ಲವರ್ ಡ್ರಾಪ್ ಅನ್ನೋದು ಕಮ್ಮಿ ಆಗುತ್ತೆ. ಸೈಡ್ ಬ್ರಾಂಚಸ್ ಸಹ ಚೆನ್ನಾಗಿ ಬರುತ್ತೆ. ಇದು ಸ್ಪ್ರೇಗೆ ಕೊಡ್ಬೋದು, ಡ್ರಿಪ್ಪಲ್ ಬೇಕಾದ್ರೂ ಕೊಡ್ಬೋದು. ಸ್ಪ್ರೇಗೆ ಆದ್ರೆ 2.5 ml ಪರ್ ಲೀಟರ್, ಡ್ರಿಪ್ಪಲ್ ಆದ್ರೆ ಎಕರೆಗೆ 2 ಲೀಟರ್ ತರ ಕೊಡ್ಬೋದು. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಎಸ್ಕೆಲ್ಪ್ ಅಂತ ಹೇಳ್ಬಿಟ್ಟು ಇದು 100% ಸಿವಿಡ್ ಆಗಿರುತ್ತೆ. ಗಿಡ ಗ್ರೀನಿಶ್ ಆಗಿರೋಕ್ ಮಾಡುತ್ತೆ. ಮತ್ತೆ ಗಿಡ ಸ್ಟ್ರೆಸ್ ತುಂಬಾ ಒಂದು ಈಲ್ಡ್ ಜಾಸ್ತಿ ಆಗಿರ್ಬೋದು ಅಥವಾ ತುಂಬಾ ಬಿಸಿಲು ಇರ್ಬೋದು, ಆ ಒಂದು ಸಮಯದಲ್ಲಿ ಆ ಸ್ಟ್ರೆಸ್ ನ ಕಮ್ಮಿ ಮಾಡಿ ಸ್ಟ್ರೆಸ್ ರಿಲೀಫ್ ಟ್ಯಾನಿಕ್ ತರ ವರ್ಕ್ ಮಾಡುತ್ತೆ ಇದು. ಮತ್ತೆ ಇದು ಎಕ್ಸ್ಪರ್ಟ್ ಟೋಟಲ್ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡೋದ್ರಿಂದ ಗಿಡಕ್ಕೆ ಕೆಳಗಡೆ ಒಂದು ಬುಡದ ಒಂದು ಬೇರ್ ಏನಿರುತ್ತೆ ಆ ಬೇರ್ನ ರೂಟ್ ನ ಆಕ್ಟಿವೇಟ್ ಚೆನ್ನಾಗಿ ಮಾಡುತ್ತೆ. ಮತ್ತೆ ಬುಡದ ಕಾಂಡ ಅದನ್ನ ದಪ್ಪ ಚೆನ್ನಾಗಿ ಮಾಡುತ್ತೆ. ಮತ್ತೆ ಇದ್ರಲ್ಲೂ ಸಹ ಗಿಡ ಸ್ಟ್ರೆಸ್ ರಿಲೀಫ್ ಆಗಿ ಒಳ್ಳೆ ಉತ್ತಮ ರೀತಿ ಇಳುವರಿ ಬರೋದಕ್ಕೆ ಇದು ಸಹ ಸಹಾಯ ಮಾಡುತ್ತೆ. ಈಗ ವಿಭಿನ್ನವಾದ ಶ್ರೇಣಿ ಅಂತ ಹೇಳಿದ್ರೆ ರೇಷಿಯೋಗಳು ಇರುವಂತ ಒಂದು ಇದನ್ನ ಇಲ್ಲಿ ನಾವು ಮೆನ್ಷನ್ ಮಾಡಿರ್ತೀರ, 10 ವೇರಿಯಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಈಗ 1 by 1 ಹೇಳ್ಬಿಡಿ ಸರ್. ಈಗ ಯಾಕಂತ ಹೇಳಿದ್ರೆ ಎಲ್ಲರೂ ಇನ್ನ 19 12-6-1 ಇದ್ರಲ್ಲೇ ಥಾಟ್ ಅಲ್ಲೇ ಇರ್ತಾರಲ್ವಾ, ಈ ತರನು ಒಂದು ರೇಷಿಯೋ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡಿ. ಸೊ ನಾನು ಹಿಂದೇನೆ ಹೇಳಿದೆ ಸರ್, ಈ ಒಂದು ಫೀಲ್ಡ್ ಪ್ರೋಗ್ರೆಟ್ಸ್ ಅಲ್ಲಿ ಹೊಸ ಒಂದು ತಂತ್ರಜ್ಞಾನ ಅಳವಡಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು
ಈಗ ನೀವು 14-13-9 ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗುತ್ತೆ. ಆಮೇಲೆ ಇದ್ರಲ್ಲಿ ಫಾಸ್ಫರಸ್ ಇರೋದ್ರಿಂದ ಗಿಡದ ಒಂದು ಸ್ಟೆಮ್ ಅನ್ನೋದು ದಪ್ಪ ಚೆನ್ನಾಗಿ ಬರುತ್ತೆ, ಮತ್ತೆ ಸೈಡ್ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ. ಮತ್ತೆ 1205-27 ಇದ್ರಲ್ಲಿ ಫ್ರೂಟ್ ಸೈಜ್ ಆಗುತ್ತೆ ಸರ್. ಇದು ಗಿಡದಲ್ಲಿ ಫ್ರೂಟ್ ಸೈಜ್ ಆಗುತ್ತೆ ಮತ್ತೆ ಶೈನಿಂಗ್ ಆಗುತ್ತೆ. ಮತ್ತೆ ಈಗ ಇನ್ನೊಂದು ಏನಂತ ಹೇಳಿದ್ರೆ ಮೆಗ್ನೀಷಿಯಮ್ ಸಹ ಅದರಲ್ಲಿ ಎಲ್ಲಾ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಇರುತ್ತೆ ಸರ್. ಇದು ಸೆಕೆಂಡರಿ. ಆಮೇಲೆ ಮತ್ತೆ 1144-11 ಇದರಲ್ಲೂ ಸಹ ಮೆಗ್ನೀಷಿಯಂ ಇನ್ಕ್ಲೂಡಿಂಗ್ ಇರುತ್ತೆ, ಸಲ್ಫರ್ ಇನ್ಕ್ಲೂಡಿಂಗ್ ಇರುತ್ತೆ ಇದರಲ್ಲಿ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಗಿಡದ ಒಂದು ಬುಡ ದಪ್ಪ ತುಂಬಾ ಚೆನ್ನಾಗಿ ಬರುತ್ತೆ. ಸೈಡ್ ಬ್ರಾಂಚಸ್ ಅನ್ನೋದು ಎಲ್ಲಾ ಪ್ರಾಡಕ್ಟ್ಸ್ ಗಿಂತ ಇದ್ರಲ್ಲಿ ತುಂಬಾ ಚೆನ್ನಾಗಿ 1144-11 ಅಲ್ಲಿ. ಇದು 14.8 ಇದು ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ. ಗಿಡ ಒಂದು ನೀವು ನಾಟಿ ಮಾಡಾದ್ಮೇಲೆ ಒಂದು 10-15 ದಿನದ ಒಳಗಡೆ ಇದನ್ನ ನೀವು ಕೊಟ್ಕೊಬಹುದು. ಗಿಡ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರುತ್ತೆ, ಮತ್ತೆ ಬುಡ ಕಾಂಡದ ದಪ್ಪನೂ ಚೆನ್ನಾಗಿ ಬರುತ್ತೆ. ಮತ್ತೆ 12042 ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡೋದ್ರಿಂದ ಫ್ರೂಟ್ ಸೈಜು ಮತ್ತೆ ಫ್ರೂಟ್ ಶೈನಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಸರ್. ಅದರಲ್ಲಿ ಬಂದು ಏನೇನು ಎಕ್ಸ್ಟ್ರಾ ಏನೇನಿದೆ ಸರ್? ಇದ್ರಲ್ಲಿ ಜಿಂಕು, ಬೋರಾನು ಮತ್ತೆ ಸಲ್ಫರ್ ಸಹ ಇದ್ರಲ್ಲಿ ಆಡ್ ಆಗಿರುತ್ತೆ. ಓಕೆ ಸರ್. ನಾವು ಈಗ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಬೆಳೆಗಳಿಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂಡಿವಿಜುವಲ್ ಆಗಿ ಎಲ್ಲ ಕೊಡ್ತಾ ಇದ್ರೆ, ಈಗ ಇದನ್ನ ಯೂಸ್ ಮಾಡೋದ್ರಿಂದ ಕೊಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ 1911 ಇದು ವೆಜಿಟೇಟಿವ್ ಗ್ರೋತ್. ಇದು 15-8-35 ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಇದು ಫ್ಲವರ್ ಏನಿದೆ ಸೇವಂತಿಗೆ, ನಮ್ಮ ಕ್ರೈಸಂಥೆಮಮ್, ಅದ್ರಲ್ಲಿ ಯೂಸ್ ಮಾಡೋದ್ರಿಂದ ಫ್ಲವರ್ ಶೈನಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಈಲ್ಡ್ ಅನ್ನೋದು ಅಷ್ಟೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ 15-8-35 ಯೂಸ್ ಮಾಡೋದ್ರಿಂದ. ಇದು 654-17 ಇದು ನೀವು ನಾಟಿ ಮಾಡಿದ್ದು ಒಂದು 30 days ಇಂದ ಅಪ್ ಟು ಎಂಡ್ ವರ್ಗೂ ಕೊಟ್ಕೊಬಹುದು. ಇದೊಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಗಿಡ ಗ್ರೋತ್ ಇರುತ್ತೆ, ಫ್ರೂಟ್ ಸೈಜ್ ಬರುತ್ತೆ, ಫ್ರೂಟ್ ಶೈನಿಂಗ್ ಬರುತ್ತೆ, ಫ್ಲವರ್ ಡ್ರಾಪ್ ಆಗೋದನ್ನು ಕಮ್ಮಿ ಮಾಡುತ್ತೆ. ಇದನ್ನ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥ 37 ಫ್ರೂಟ್ ಸೈಜ್ ಮತ್ತೆ ಶೈನಿಂಗ್ ವರ್ಕ್ ಮಾಡುತ್ತೆ. ಮತ್ತೆ 15-15-30 ನಿಮ್ಗೆ ಯಾವುದೇ ಬೆಳೆಯಲ್ಲಿ ಆಗಿರ್ಬೋದು ಫ್ಲವರ್ ಡ್ರಾಪ್ ಅನ್ನೋದು ಕಾಣ್ತಿದೆ ಅಂದಾಗ ಇವಾಗ ಕಣ್ಮುಚ್ಕೊಂಡು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ 100% ಇದು ಫ್ಲವರ್ ಡ್ರಾಪ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಇದು ಮೈಕ್ರೋಶ್ಯೂರ್ ಅಂತ ಹೇಳ್ಬಿಟ್ಟು ಇದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಆಗಿರುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಜಿಂಕು, ಬೋರನ್, ಐರನ್ ಎಲ್ಲ ಇರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಏನಪ್ಪಾ ನಿಮ್ಗೆ ಬೆನಿಫಿಟ್ ಅಂತಂದ್ರೆ, ನಾವ್ ಯಾವುದೇ ಬೆಳೆಗೆ ಇದನ್ನ ಸಿಂಪರಣೆ ಮಾಡಿದಾಗ ಇದು ಎಲೆ ಮೇಲೆ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡುತ್ತೆ. ಆ ಹೊಸ ಲೇಯರ್ ಕ್ರಿಯೇಟ್ ಮಾಡಿದಾಗ ಏನಪ್ಪಾ ಆಗುತ್ತಂದ್ರೆ, ನಾವು ಒಂದು ಕ್ರಾಪ್ ಕವರ್ ಯಾವ ರೀತಿ ಆಗ್ತೀವಿ ಬೆಳೆಗೆ, ಆ ಕ್ರಾಪ್ ಕವರ್ ಹಾಕಿದ್ರೆ ಯಾವ ರೀತಿ ಸೊಳ್ಳೆ ನಿಮಗೆ ವೈಟ್ ಫ್ಲೈ ಏನು ಹೋಗ್ದಂಗೆ ಬೆಳೆ ಸಂರಕ್ಷಣೆ ಮಾಡುತ್ತೆ, ಅದೇ ರೀತಿ ಮೈಕ್ರೋಶ್ಯೂರ್ ಅನ್ನೋ ಪ್ರಾಡಕ್ಟ್ ಎಲೆ ಮೇಲೆ ಹೊಸ ಒಂದು ಲೇಯರ್ ನ ಕ್ರಿಯೇಟ್ ಮಾಡುತ್ತೆ. ಆ ಲೇಯರ್ ಕ್ರಿಯೇಟ್ ಆದಾಗ ಏನಂದ್ರೆ ನಿಮ್ಗೆ ಯಾವುದೇ ಪೆಸ್ಟ್ ಅಥವಾ ಇನ್ಸೆಕ್ಟ್ಸ್ ಬಂದು ಅದನ್ನ ಸೆಕ್ ಮಾಡಿದಾಗ ಗಿಡಕ್ಕೆ ಏನೋ ಒಂದು ಸಮಸ್ಯೆ ಆಗದಂಗೆ ನೋಡುತ್ತೆ. ಇನ್ ಮತ್ತೆ ಬೋರನ್ ಎಲ್ಲರಿಗೂ ಗೊತ್ತಿರುತ್ತೆ, ಫ್ಲವರ್ ಡ್ರಾಪಿಂಗ್ ಗೆ ಕೊಟ್ಕೊಬಹುದು, ಮತ್ತೆ ಫ್ರೂಟ್ ಶೇಪ್ ಗೆ ಕೊಟ್ಕೊಬಹುದು. ಮತ್ತೆ ಎಸ್ಕೆಲ್ಪ್ ಅಂತ ಹೇಳ್ಬಿಟ್ಟು 100% ಸಿವಿಡ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಅದನ್ನ ಯೂಸ್ ಮಾಡಿದ್ರೆ ಗಿಡ ಸ್ಟ್ರೆಸ್ ರಿಲೀಫ್ ಅನ್ನೋದು ಚೆನ್ನಾಗುತ್ತೆ, ಗಿಡ ಗ್ರೋತ್ ಅನ್ನೋದು ಚೆನ್ನಾಗಿ ಬರುತ್ತೆ. 30 ಪಾಸು ನಾನು ಆಗ್ಲೇನೆ ಹೇಳಿದೆ, ಇದನ್ನು ಸಹ ನಿಮ್ಗೆ ಅದ್ ಹೇಳಿದೀನಿ ಅನ್ಕೊಳ್ತೀನಿ ಸರ್. 30 ಪಾಸ್ ಹೇಳಿದೀರಾ? ಓಕೆ ಸರ್. ಎಕ್ಸ್ಪರ್ಟ್ ಟೋಟಲ್. ಓಕೆ ಸರ್. ಈಗ ವಿಭಿನ್ನ ಶ್ರೇಣಿಯ ವಿಭಿನ್ನ ರೇಷೋಗಳಲ್ಲಿರುವಂತ ಒಂದು ಗೊಬ್ಬರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇದನ್ನ ಈಗ ಸರ್ ಯಾಕಂತ ಹೇಳಿದ್ರೆ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಇದು ಅವೈಲಬಿಲಿಟಿ ಇರುತ್ತೆ ಸರ್? ಎಲ್ಲ ಕಡೆನೂ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸೃಷ್ಟಿ ಕಂಪನಿ ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಡಕ್ಟ್ಸ್ ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಎಸ್ಪೆಷಲಿ ನಮ್ಮ ಫೀಲ್ಡ್ ಪ್ರೋ ಗೈಡ್ಸ್ ಏನಿದೆ, ದಯವಿಟ್ಟು ಎಲ್ಲ ರೈತ ಬಂದವರು ಯೂಸ್ ಮಾಡಿ. ಎಲ್ಲಾ ಕಡೆನೂ ಈಗ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ರೈತರಿಗೆ ಏನಾದ್ರು ನೀವೇನಾದ್ರು ಒಂದು ನಂಬರ್ ಮುಖಾಂತರ ಅದ್ರಲ್ಲಿ ಅವ್ರಿಗೇನಾದ್ರು ಇದ್ ಮಾಡ್ಕೊಡ್ತೀರಾ ಸರ್? ಅಂದ್ರೆ ಕಾಲ್ ಮಾಡಿದ್ರೆ ಈ ತರ ಗೊಬ್ಬರನ ಸರ್ ರೈತರು ಯಾವುದೇ ರೈತರಾಗ್ಲಿ ನಮಗೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಎಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ತಿಳಿಸ್ಕೊಡ್ತೀವಿ. ನಾವು ನೇರವಾಗಿ ರೈತರಿಗೆ ಮಾರಾಟ ಇಲ್ಲ ಸರ್. ನೇರವಾಗಿ ಅಲ್ಲ ಅಂತ ಅಲ್ಲ ಸರ್, ಎಲ್ಲಿ ಅವೈಲಬಿಲಿಟಿ ಮತ್ತೆ ರೈತರಿಗೆ ಗೈಡ್ 100% ಗೈಡ್ ಮಾಡ್ತೀವಿ. ಇನ್ನೊಂದು ನಾನೆಲ್ಲ ನಮ್ಮ ಕೋಲಾರ ಜಿಲ್ಲೆ ರೈತರಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೀವು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಆಗಿರ್ಲಿ, ನೀವು ಒಂದು 10 ಜನ ರೈತರು ಸೇರಿ ನಮ್ಮ ಹಳ್ಳಿಗೆ ಒಂದು ಸಭೆ ಮಾಡಿ ನಮಗೆ ಸಂಪೂರ್ಣವಾಗಿ ಯಾವುದೇ ಬೆಳೆಗಾಗಿರ್ಬೋದು ನಮ್ಮ ಕಡೆಯಿಂದ ನಿಮ್ಗೆ ಸಂಪೂರ್ಣ ಒಂದು ಬೆಳೆ ನೀಟಾಗಿ ಬರ್ಬೇಕಾದ್ರೆ ನಿಮ್ಗೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ ತರ ಯೂಸ್ ಮಾಡಬೇಕು, ಮತ್ತೆ ಡ್ರಿಪ್ ಗೊಬ್ಬರ ಯಾವ ಟೈಮಲ್ಲಿ ಯಾವ ಸ್ಟೇಜಲ್ಲಿ ಯಾವ ರೀತಿ ಕೊಡಬೇಕು, ಮತ್ತೆ ಪೆಸ್ಟ್ ಕಂಟ್ರೋಲ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮ್ಮ ತಂಡದೊಂದಿಗೆ ನಾವು ನಿಮ್ಮ ಹಳ್ಳಿಗೆ ಬಂದು ಒಂದು ಸಂಪೂರ್ಣ ಮಾಹಿತಿ ನೀಡಿ ರೈತರಿಗೆ ಸಹಾಯ ಒಂದು ಸೂಪರ್ ಸರ್. ಇಷ್ಟು ಮಾತ್ರ ರೈತರಿಗೆ ಹೆಲ್ಪ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಮ ನಂಬರ್ನ ಅಪ್ಡೇಟ್ ಮಾಡಿರಿ. ಯಾರಾದ್ರೂ ರೈತರು ಇನ್ ಕೇಸ್ ಗೈಡೆನ್ಸ್ಗೋಸ್ಕರ ಆಗ್ಲಿ ಅಥವಾ ಅವೈಲಬಿಲಿಟಿ ಕೇಳೋದಕ್ಕಾಗಲಿ ಕಾಲ್ ಮಾಡಿದಾಗ ಅವ್ರಿಗೆ ಸ್ಪಂದಿಸಿ ಸರ್. ನಂಬರ್ ಹೇಳ್ಬೇಡಿ ಸರ್. 9743882898.
ಇನ್ನೊಂದ್ಸರಿ 9743882898. ಯಾವುದೇ ಸಮಯದಲ್ಲಿ ಬಂದು ಯಾವುದೇ ರೈತರು ಬೇಕಾದ್ರೂ ನಮ್ಮನ್ನ ಸಂಪರ್ಕ ಮಾಡಬಹುದು. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿನ ನಿಮ್ಮ ಸಮಯ ಕೊಟ್ಟು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಈ ವಿಡಿಯೋ ಯಾರೆಲ್ಲ ನೋಡಿದ್ರು ಅವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಒಂದು ಇದು ರೈತರಿಗೆ ಹೆಲ್ಪ್ ಮಾಡುವಂಥ ಪ್ರೊಸೆಸ್ ಹೇಗೆ ನಡೀತಾ ಇದೆ? ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.